ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಅರ್ಲಿ ಮಾರ್ನಿಂಗ್ 4:30 ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿ ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶಲಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಟೈಮೇ ಹೋಗೋಕ್ಕೆ ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಲೇಟ್ ಹೋದರೆ ಅಲ್ಲಿ ತುಂಬಾ ಕ್ರೌಡ್ ಆಗಿಬಿಡುತ್ತೆ. ಇನ್ನೊಂದೇನೆಂದರೆ ಬೆಳಗ್ಗೆ ದೇವಿ ದರ್ಶನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಬೆಳಗ್ಗೆನೇ ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತೀವಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದಮೇಲೆ ಮನೆಯಲ್ಲೂ ಸಹ ನಾವು ಪೂಜೆ ಮಾಡಿ ಹೋಗಬೇಕು, ಹೆಂಗಂದ್ರೆ ಹಾಗೆ ಹೋಗ್ಬಿಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳೆದು ಅರಿಶಿನ ಕುಂಕುಮ ಹಾಕಿ ರಂಗೋಲೆ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಲೇಬೇಕು ಅಂದ್ಕೊಂಡು ಹೊರಟ್ವಿ. ಜೊತೆಗೆ ಮಡ್ಲಕ್ಕಿ ಸಹ ಕೊಡಬೇಕಿತ್ತು. ಸೊ ಈ ದಿನ ಅಂದರೆ ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ದಿನ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿ ಹೊರಟ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಬಟ್ಟೆ ರೆಡಿ ಮಾಡ್ಕೊತಾ ಇದ್ದೆ. ಜೊತೆಯಲ್ಲಿ ಸ್ಯಾರಿನೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಯೂಶಲಿ ನಾವು ಆ ದೇವಸ್ಥಾನಕ್ಕೆ ಗಾಡಿನಲ್ಲಿ ಹೋಗೋದ್ರಿಂದ ನನ್ನ ಮಗನೂ ಇದ್ದಿದ್ದರಿಂದ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಸ್ಯಾರಿ ಹಾಕ್ಕೊಳ್ಳೋದು, ಅಂದರೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಬಟ್ ಇವತ್ತು ನಾನು ಹಸ್ಬೆಂಡ್ ಇಬ್ಬರೇ ಹೊರಟಿದ್ರಿಂದ ನಾನು ಸ್ಯಾರಿನೇ ಹಾಕ್ಕೋಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಸ್ಯಾರಿನ ಹಾಕ್ಕೊಂಡೆ. ಸ್ನಾನ ಮಾಡಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗಿತ್ತು. ಸೊ 6:30 ಅಷ್ಟರಲ್ಲೆಲ್ಲ ಹೊರಡಬೇಕು ಮನೆಯಿಂದ ಅಂದ್ಕೊಂಡು ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡೆ. ನಾನು ಮೊದಲೇ ಹೇಳ್ದಾಗೆ ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಆ ಮಡ್ಲಕ್ಕಿಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ನಾನು ಮನೆಯಿಂದನೇ ರೆಡಿ ಮಾಡ್ಕೊಂಡು ತೊಗೊಂಡೋದೆ. ಆ್ಯಕ್ಚುಲಿ ನಮ್ಮಮ್ಮ ಹಿಂದಿನ ದಿನವೇ ಎಲ್ಲ ಏನೇನು ಬೇಕು ಎಲ್ಲ ತಂದು ಇಟ್ಟಿದ್ರು. ಸೊ ನಾನು ಜಸ್ಟ್ ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಡೋದೆ. ಮತ್ತು ಅಲ್ಲಿ ಹೋಗಿ ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಮತ್ತು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಮನೆಯಿಂದನೇ ಎಲ್ಲ ತೊಗೊಂಡು ಹೋದ್ವಿ. ಬಟ್ ಮಡ್ಲಕ್ಕಿ ಜೊತೆ ಸೀರೆ ಒಂದು ಮಿಸ್ ಆಯಿತು. ಆ್ಯಕ್ಚುಲಿ ನಾನು ಹಿಂದಿನ ದಿನ ಅಂತ ಅಂದ್ಕೊಂಡಿದ್ದು ದೇವರಿಗೆ ಮಡ್ಲಕ್ಕಿ ಕೊಡೋಣ ಅಂತ. ಸೊ ಹಾಗಾಗಿ ಅಷ್ಟು ಟೈಮ್ ಇರಲಿಲ್ಲ ಸೀರೆ ತೊಗೊಳೋದಕ್ಕೆ. ಸೊ ಹಾಗಾಗಿ ಮುಂದಿನ ಸಲ ಕೊಡೋಣ ಅಂತ ಅಂದ್ಬಿಟ್ಟು ಈ ಸಲ ಮಡ್ಲಕ್ಕಿ ಜೊತೆ ಸೀರೆ ಒಂದು ಮಿಸ್ ಆಯಿತು. ಈ ಸಂಪ್ರದಾಯಗಳನ್ನೆಲ್ಲ ನಮ್ಮ ಖುಷಿಗೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ, ದೇವರು ಒಳ್ಳೇದು ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಪಾಲಿಸ್ತೀವಿ. ಆದರೆ ದೇವರಿಗೆ ನಾವು ಏನು ಕೊಟ್ಟರು ಏನು ಕೊಟ್ಟಿಲ್ಲ ಅಂದರೂ ಮನಸ್ಸಲ್ಲಿ ಆ ಒಂದು ಭಕ್ತಿ ಅನ್ನೋದಿದ್ದರೆ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಅಂದ್ಕೊಂಡಾಗೇ 6:30 ಅಷ್ಟರಲ್ಲೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮನೆಯಿಂದನೂ ಹೊರಟ್ವಿ. ಚೆಕ್ ಮಾಡೋದಿಲ್ಲ ಅವರು ಗಾಡಿಗಳ ಅದು ಆ ಕಡೆ ಫಸ್ಟ್ ಎಂಟ್ರಿ ಆಗಲಿಕ್ಕೆ ಮುಂಚೆ ಚೆಕ್ ಮಾಡ್ಬೇಕು, ಯಾರು ಚೆಕ್ ಮಾಡ್ಬೇಕು.
ಹಾಗೆ ಆನ್ ದ ವೇ ಹೋಗ್ತಾ ತಿಂಡಿಗೆ ಸ್ಟಾಪ್ ಮಾಡಿದ್ವಿ. ನನಗಂತೂ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಆದಮೇಲೆ ಅಲ್ಲೇ ಪ್ರಸಾದ ತಿನ್ನೋಣ ಅಂತ, ಬಟ್ ಆಗಿಲ್ಲ. ಇನ್ನು ಹೋಗೋದು ದೇವ್ರ ದರ್ಶನ ಎಲ್ಲ ಆಗೋದು ಎಷ್ಟು ಲೇಟ್ ಆಗುತ್ತೋ, ಆವಾಗ ನಾನು ಫುಲ್ ಸುಸ್ತಾಗಿಬಿಡ್ತೀನಿ. ಹಾಗಲ್ಲ, ಸುಸ್ತು ಪಟ್ಕೊಂಡು ದೇವ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಆನ್ ದ ವೇ ಹೋಗ್ತಾನೆ ಅಲ್ಲೇ ಸ್ಟಾಪ್ ಮಾಡಿ ತಿಂಡಿನೂ ಸಹ ತಿನ್ಕೊಂಡ್ವಿ. ಬಸ್ಸು ಇಷ್ಟು ದಿವಸಗಳಲ್ಲಿ ನಾವು 8:30 ಮ್ಯಾಕ್ಸಿಮಮ್ ಅಂದರೆ 9 ಅಷ್ಟರಲ್ಲಿ ಟೆಂಪಲ್ ರೀಚ್ ಆಗಿಬಿಡ್ತಿದ್ವಿ. ಅದಾದಮೇಲೆ 10:30, 11 ಒಳಗಡೆ ಎಲ್ಲ ದೇವ್ರ ದರ್ಶನ ಆಗಿ ಪ್ರಸಾದನ ತಿಂದ್ಕೊಂಡು ಮತ್ತೆ ರಿಟರ್ನ್ ಆಗಿಬಿಡ್ತಿದ್ವಿ. ಬಟ್ ಈ ಸಲ ಅಂತೂ ಮನೆ ಬಿಟ್ಟಿದ್ದೆ ಲೇಟು. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 6:30 ಆಗಿತ್ತು. ಮತ್ತು ಆಮೇಲೆ ತಿಂಡಿಗೆ ಸ್ಟಾಪ್ ಮಾಡಿ ಅಲ್ಲಿ ತಿಂಡಿ ತಿಂದ್ಕೊಂಡು ಹೊರಡೋಷ್ಟರಲ್ಲಿ ಇನ್ನೂ ಲೇಟ್ ಆಗಿತ್ತು. ಹಾಗೆ ಹೋಗ್ತಾ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಯಿತು, ಏನೋ ಸೌಂಡ್ ಬಂದಂಗಾಯಿತು. ನಾವು ಅಂದ್ಕೊಂಡ್ವಿ ಟೈರ್ ಪಂಚರ್ ಆಗಿದೆ ಅಂದ್ಬಿಟ್ಟು. ನಾವು ಇನ್ನೂ ದೂರ ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಲ್ಲೇ ಒಂದು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಆನ್ ದ ವೇ ರೂಟಲ್ಲೇ ಒಂದು ಸ್ಮಾಲ್ ಲೋಕಲ್ ಗ್ಯಾರೇಜ್ ಶಾಪ್ ಇತ್ತು. ಸೊ ಅಲ್ಲಿ ಚೆಕ್ ಮಾಡಿಸಿದ್ವಿ. ಅವರೆಲ್ಲ ಚೆಕ್ ಮಾಡಿ ಪಂಚರ್ ಏನು ಆಗಿಲ್ಲ, ಸ್ವಲ್ಪ ಹೇರ್ ಹೋಗಿದೆ ಅಂದ್ಬಿಟ್ಟು ಅದನ್ನು ಸರಿ ಮಾಡಿ ಕೊಟ್ಟರು. ಏನಾಗಿಲ್ಲ ಕಣಂತ ಮಾತ್ರ ಇರಲ್ಲ ಅನ್ಸುತ್ತೆ ರೀ, ಖಾಲಿ ಐತಿ. ಇಟ್ಕೊಳ್ಳಿ. ನಾವು ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನಾವೇ ಫಸ್ಟು ಪಾರ್ಕ್ ಮಾಡಿದ್ದು ವೆಹಿಕಲ್ಲು. ಅಲ್ಲಿ ಪಾರ್ಕಿಂಗ್ ಏರಿಯಾ ಫುಲ್ ಖಾಲಿ ಇರೋದನ್ನ ನೋಡಿಬಿಟ್ಟು ನಾನು ದೇವಸ್ಥಾನ ಇವತ್ತು ಅಷ್ಟು ಕ್ರೌಡ್ ಇರಲ್ಲ, ಜನ ಅಷ್ಟು ಇರಲ್ಲ ಅಂತ ಅಂದ್ಕೊಂಡೇ ಹೋದ್ವಿ. ಬಟ್ ಅಲ್ಲಿ ನೋಡಿದ್ಮೇಲೆ ಕ್ರೌಡ್ ಇತ್ತು, ತುಂಬಾ ಜನ ಇದ್ದರು. ನಂಗೆ ಹಂಗೂ ಡೌಟ್ ಆಯಿತು, ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ್ದಿನ, ಇವತ್ತೇ ಏನಕ್ಕೆ ಕ್ರೌಡ್ ಇರೋದಿಲ್ಲ ಅಂತ ಅಂದ್ಕೊಂಡೇ ಹೋದೆ. ಬಟ್ ಅಲ್ಲಿ ನೋಡಿದ್ಮೇಲೆ ಅನಿಸ್ತು ಇಲ್ಲ, ಕ್ರೌಡ್ ಇದೆ. ನಮಗೆ ಒಂದು 30 ಮಿನಿಟ್ಸ್ ಆಯಿತು ದರ್ಶನ ಆಗೋದಕ್ಕೆ. ಹಾಗೆ ಇವಾಗಂತೂ ಈ ದೇವಸ್ಥಾನಕ್ಕೆ ಬಸ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ, ಅಂದರೆ ಎಲ್ಲ ಕಡೆಯಿಂದನೂ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನಗಳಿಗೆ ಬಸ್ಸಲ್ಲಿ ಓಡಾಡೋದೇ ಸ್ವಲ್ಪ ಕನ್ವೀನಿಯೆಂಟ್ ಅನಿಸುತ್ತೆ. ಹಾಗೆ ವೀಕ್ ಡೇಸ್ ಇರೋದ್ರಿಂದ ಅಷ್ಟು ಪ್ರೈವೇಟ್ ವೆಹಿಕಲ್ಸ್ಗಳು ಇರಲಿಲ್ಲ ಅಂತ ನಾನು ಅಂದ್ಕೊತೀನಿ. ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಎಲ್ಲೂ ಕುತ್ಕೊಂಡು ನಾವು ಮಡ್ಲಕ್ಕಿ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂದ್ಬಿಟ್ಟು, ಸೊ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಾನು ಅಲ್ಲೇ ದೇವಸ್ಥಾನದ ಮುಂದೆನೇ ಕುತ್ಕೊಂಡು ಮಡ್ಲಕ್ಕಿನೆಲ್ಲ ರೆಡಿ ಮಾಡಿಕೊಂಡು ಒಂದೇ ಸಲ ನಾವು ದರ್ಶನಕ್ಕೆ ಹೊರಟ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ನಾನು ಪಾರ್ಕಿಂಗ್ ಏರಿಯಾ ನೋಡಿಬಿಟ್ಟು ಕ್ರೌಡ್ ಇಲ್ಲ, ಬೇಗ ದರ್ಶನ ಆಗೋಗುತ್ತೆ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ನಮಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯಿತು ದೇವ್ರ ದರ್ಶನ ಆಗೋದಕ್ಕೆ.
ದೇವರಿಗೆ ಮಡ್ಲಕ್ಕಿನ ಕೊಟ್ಟು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಸೊ ಅದಾದಮೇಲೆ ನಾವು ಹೊರಗಡೆ ಇರೋಂತಹ ತಾಯಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಅಲ್ಲೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ನಂತರ ನಾವು ಬಸಪ್ಪ ಇರೋ ಜಾಗಕ್ಕೆ ಹೋದ್ವಿ. ಸೊ ನೆಕ್ಸ್ಟ್ ಬಸಪ್ಪಂಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ವಿ. ಹಾಗೆ ನೀವು ನೋಡ್ತಿರ್ಬೋದು ಇವತ್ತು ಬಸಪ್ಪ ಪಾದನ ಕೊಡ್ತಿದ್ದೆ. ಸೊ ಹಾಗಾಗಿ ಎಲ್ಲ ಜನಗಳು ಕುತ್ಕೊಂಡು ಅವ್ರವ್ರ ಕೋರಿಕೆ ಏನಿದೆ ಅದನ್ನು ಬೇಡ್ಕೊಂಡು ಪಾದ ಕೇಳ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡು ಅಂದ್ಕೊಂಡಿದ್ರಂತೆ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಅನ್ನದಾಸೋಹಕ್ಕೆ ಅಕ್ಕಿನ ಕೊಡಬೇಕು ಅಂತ. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಈ ಸಲ ಹೋದಾಗ ಕೊಡೋಣ ಅಂತ. ಸೊ ಆ ದೇವಸ್ಥಾನದ ಕಡೆಯಿಂದನೇ ಅಲ್ಲಿ ಮಾರಾಟ ಮಾಡ್ತಾರೆ ಅಕ್ಕಿನ. ಸೊ ಅಲ್ಲೇ ನಾವು ಒಂದು ಮೂಟೆನ ತೊಗೊಂಡು ಇಲ್ಲಿ ಅನ್ನದಾಸೋಹಕ್ಕೆ ಕೊಟ್ವಿ. ಸೊ ಅದು ಕೊಟ್ಟಾದ ನಂತರ ಅವರು ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಬರ್ಕೊಂಡ್ರು. ಅದಾದ ನಂತರ ಒಂದು ಚೀಟಿ ಸಹ ಕೊಟ್ಟರು. ಆ ಚೀಟಿ ಬಂದುಬಿಟ್ಟು ಉಚಿತ ಪ್ರಸಾದ ಅಂದರೆ ಫ್ರೀ ಪ್ರಸಾದನ ಕೊಡ್ತಾರೆ. ಸೊ ಕೌಂಟರಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸೊ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಒಂದು ಪ್ರಸಾದದಲ್ಲಿ ಒಂದು ಲಡ್ಡು ಇತ್ತು, ಜೊತೆಗೆ ಒಂದು ಕುಂಕುಮ ಬಟ್ಲು ಮತ್ತು ಕೊಬ್ಬರಿ ಮಿಠಾಯಿ. ನನಗಂತೂ ಆ ಎರಡು ಪ್ರಸಾದ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ಲಾಡು ಅಂತೂ ಫುಲ್ಲು ಸಾಫ್ಟ್ ಇತ್ತು. ಹಾಗೆ ಕೊಬ್ಬರಿ ಮಿಠಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಫ್ ಮಾಡೋದ್ರಲ್ಲೇ ಎಲ್ಲ ಮುಗಿಸ್ಕೊಂಡು ನಾವು ಕೊನೆಯದಾಗಿ ಅನ್ನಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ಇದನ್ನಂತೂ ಇಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು. ನಾನು ಮುಂಚೆ ಒಂದು ವಿಡಿಯೋನಲ್ಲಿ ಹೇಳಿದ ಹಾಗೆ ಇಲ್ಲಿ ದಿನದ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ರಾತ್ರಿ 10-11 ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ. ಎಷ್ಟು ಜನ ಬಂದರೂ ಕೂಡ ಇಲ್ಲಿ ಅನ್ನದ ಕೊರತೆ ಇರೋದಿಲ್ಲ. ಹಾಗೆ ನಾವು ಹೊಟ್ಟೆ ತುಂಬ ತಿಂದರೂ ಕೂಡ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಪ್ರಸಾದ. ಹಾಯ್ ಮಾಡು. ಹಾಯ್. ಹೀರೋ ನೆಕ್ಸ್ಟ್ ಏನು ನೋಡ್ರಿ, ಏನ್ ತಗೊಂಡ್ರು 20 ರೂಪೀಸ್ ಅಂತೆ. ಹಿಂಗೆ ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕಲ್ಲ. ಜಯ ಬಳಗದೆ ಸಾಕ್ಬಿಡಿ. ಆಯ್ತಾ ಮನೆಗೆ ಹೋಗೋದ ಇವಾಗ? ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬೆಂಗಳೂರು ಬೇಡ, ಬೇರೆ ಎಲ್ಲಾದ್ರೂ ಕರ್ಕೊಂಡೋಗಿ. ಬೆಂಗಳೂರು ಹಂಗೆ ಒಳಕ್ಕೆ ಹೋದ್ರೆ ಹಾಂ, ಅಲ್ಲಿ ಗೊರಗುಂಟೆಪಾಳ್ಯ. ಹಾಂ, ಗೊರಗುಂಟೆಪಾಳ್ಯಕ್ಕೆ ಎಲ್ಲ ಹೋಗ್ತೀರಾ ಈಗ? ರೂಟು ಹೇಳಕ್ ಬರಲ್ಲ ನೆಟ್ಟಿಗೆ. ನೀನು ಹೇಳ್ದಲ್ಲ ಬೇರೆ ಕಡೆ ಎಲ್ಲಾರ ಅಂತ. ₹100 4 ಸೇರಂತೆ. ಚೆನ್ನಾಗಿ ಸಣ್ಣಗೈತಾ?
ಹಂಗಿದ್ರೆ ಬಿಡ್ಸ್ಕೊಂಡು ತಿನ್ನಕ್ಕಾಗಲ್ಲ, ಚಿಕ್ಕದಾಗಿದ್ರೆ ಬಿಡ್ಸೆ ಕೈ ನೋವು ಬಂದ್ಬಿಡುತ್ತೆ. ಹೋಗುವಾಗೆ ಕೊಡೋಣ ಬಿಡಿ, ಅಲ್ಲೇ ಅವರಲ್ಲ. ಏನು ಫೋಟೋ ಹೊಡ್ಕೊಳ್ಳೋಗಿದೆಯಲ್ವಾ? ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲ ಅಂತಿಲ್ಲ ವಿಡಿಯೋ ಟೈಮ್ 11:15 ಎಲ್ಲ ಮುಗಿದು, ದೇವ್ರ ದರ್ಶನ ಎಲ್ಲ ಆಗಿ ಇವಾಗ ರಿಟರ್ನ್ ಹೋಗ್ತಿದ್ದೀವಿ ಮನೆಗೆ. ಯಾವ ಬಸ್ಸು ರೀ? ಇಲ್ಲೆಲ್ಲ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ರೀ? ಇಲ್ಲೇ ಇದ್ಬಿಡೋಣ ಅನ್ಸುತ್ತಲ್ಲ, ಸಕ್ಕದಾಗಿದೆ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗೋ ಅಷ್ಟರಲ್ಲಿ 11:45 ಆಗಿತ್ತು. ಹಾಗೆ ನನ್ನ ಮಗ 2 ಗಂಟೆ ಅಷ್ಟರಲ್ಲಿ ಸ್ಕೂಲಿಂದ ವಾಪಸ್ ಬರ್ತಿದ್ದ. ಸೊ ಅದರೊಳಗೆ ನಾವು ಮನೆಗೆ ರೀಚ್ ಆಗಬೇಕಿತ್ತು. ಸೊ ಹಾಗಾಗಿ ಎಲ್ಲೂ ಜಾಸ್ತಿ ಬ್ರೇಕ್ ತಗೊಳ್ದೆ ಆದಷ್ಟು ಬೇಗ ಮನೆಗೆ ರೀಚ್ ಆಗೋದಕ್ಕೆ ಟ್ರೈ ಮಾಡಿದ್ವಿ. ಇದಾಗಿತ್ತು ತಾಯಿ ಚಾಮುಂಡೇಶ್ವರಿ ದರ್ಶನದ ಕಂಪ್ಲೀಟ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವ್ಲಾಗ್ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.